ನಮ್ಮ ಇಂದಿನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದಿ ಎಫಿಷಿಯನ್ಸಿ ಆಫ್ ಮಾಸ್ಟ್ರಿ ಅಂತ ಒಂದು ಪುಸ್ತಕ. ಹೌದು. ಅದರಲ್ಲಿರೋ ಒಂದು ಐಡಿಯಾ. ಓಕೆ. ಅದರಲ್ಲೂ ವಿದ್ಯಾರ್ಥಿಗಳು ಮಾಡೋ ಒಂದು ದೊಡ್ಡ ತಪ್ಪು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ನಾನು ಈ ತಪ್ಪನ್ನ 1000 ಸಲ ಮಾಡಿದ್ದೀನಿ. ಹಾಗಾದ್ರೆ ಮೊದಲು ಆ ತಪ್ಪೇನು ಅಂತ ಹೇಳ್ಬಿಡಿ. ಬಹುಶಃ ನಾನು ಅದನ್ನ ಮಾಡಿರ್ಬೋದು. ಖಂಡಿತ. ಅದೇ, ಪರೀಕ್ಷೆ ಹತ್ರ ಬಂದಾಗ ನಮ್ಗೆ ಆಲ್ರೆಡಿ ಚೆನ್ನಾಗ್ ಗೊತ್ತಿರೋ ಪಾಠವನ್ನೇ ಮತ್ತೆ ಮತ್ತೆ ಓದೋದು. ಏನೋ ಒಂದು ಧೈರ್ಯ ಬರುತ್ತೆ ಅಂತಂದ್ಕೊಂಡು ಅದೇ ಚಾಪ್ಟರ್ನ 4-5 ಸಲ ಓದ್ತೀವಲ್ವಾ? ಹೌದು ಹೌದು, ತುಂಬಾನೇ ಸಾಮಾನ್ಯ ಇದು. ಲೇಖಕರು ಹೇಳೋ ಪ್ರಕಾರ ಇದು ಬರೀ ಟೈಮ್ ವೇಸ್ಟ್ ಅಷ್ಟೇ ಅಲ್ಲ, ನಮ್ಮ ಕಲಿಕೆಯನ್ನೇ ಹಾಳು ಮಾಡೋ ಒಂದು ಕೆಟ್ಟ ಅಭ್ಯಾಸ ಅಂತೆ. ಹೌದು, ಇದು ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಯಾಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ನಾವು ಚಿಕ್ಕದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಕರೆಕ್ಟ್. ಆದ್ರೆ ಇಲ್ಲಿ ಲೇಖಕರು ಮತ್ತೆ ಕಲಿಯೋದು ಅಂದ್ರೆ ರೀಲರ್ನಿಂಗ್ ಮತ್ತು ಅಭ್ಯಾಸ ಮಾಡೋದು ಅಂದ್ರೆ ಪ್ರಾಕ್ಟೀಸ್, ಇವೆರಡರ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇದೆ ಅಂತ ವಾದ ಮಾಡ್ತಾರೆ. ಓಕೆ. ಇವತ್ತಿನ ನಮ್ಮ ಚರ್ಚೆ ಆಕ್ಚುಲಿ ಈ ವ್ಯತ್ಯಾಸದ ಆಳಕ್ಕೆ ಇಳಿದು ಕಲಿಯೋಕೆ ಒಂದು ಹೊಸ ದಾರಿಯನ್ನೇ ತೋರಿಸಲಿದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಲೇಖಕರು ಇದನ್ನ 59 ರಹಸ್ಯಗಳಲ್ಲಿ 18ನೇ ರಹಸ್ಯ ಅಂತ ಕರೀತಾರೆ. ಅದರ ಹೆಡ್ಡಿಂಗು ತುಂಬಾನೇ ನೇರವಾಗಿದೆ. ಈಗಾಗಲೇ ತಿಳಿದಿರುವುದನ್ನು ಪುನಃ ಕಲಿಯಬೇಡಿ. ಇದು ಯಾಕಿಷ್ಟು ಇಂಪಾರ್ಟೆಂಟ್? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಲೇಖಕರು ಒಂದು ಸಿಂಪಲ್ ಆದ ಉದಾಹರಣೆ ಕೊಡ್ತಾರೆ. ಸ್ವಲ್ಪ ಹಳೆ ಕಾಲದ್ದು, ಆದ್ರೆ ತುಂಬಾನೇ ಹೇಳೋದು ಪವರ್ಫುಲ್. ಓಕೆ, ಯಾವುದದು? ಟೇಪ್ ರೆಕಾರ್ಡರ್. ಟೇಪ್ ರೆಕಾರ್ಡರ್. ಹೌದು. ಯೋಚನೆ ಮಾಡಿ, ನಿಮ್ಮತ್ರ ಒಂದು ಕ್ಯಾಸೆಟ್ ಇದೆ, ಅದರಲ್ಲಿ ನಿಮ್ಮಿಷ್ಟದ ಹಾಡನ್ನು ರೆಕಾರ್ಡ್ ಮಾಡಿದ್ದೀರಾ. ಸರಿ. ಈಗ ಆ ಹಾಡನ್ನು ಕೇಳ್ಬೇಕು ಅಂದಾಗ ನೀವೇನ್ ಮಾಡ್ತೀರಾ? ಪ್ಲೇ ಬಟನ್ ಒತ್ತುತ್ತೇನೆ ಅಷ್ಟೇ. ಕರೆಕ್ಟ್. ನೀವು ಮತ್ತೆ ರೆಕಾರ್ಡ್ ಬಟನ್ ಒತ್ತೀರಾ? ಇಲ್ಲ. ಮೊದಲಿಂದ ಹಾಡನ್ನ ಮತ್ತೆ ರೆಕಾರ್ಡ್ ಮಾಡ್ತೀರಾ? ಖಂಡಿತ ಇಲ್ಲ. ಹಾಗೆ ಮಾಡಿದ್ರೆ ಟೈಮ್ ವೇಸ್ಟ್. ಮತ್ತೆ ಆಲ್ರೆಡಿ ಇರೋ ರೆಕಾರ್ಡಿಂಗ್ ಕೂಡ ಹಾಳಾಗ್ಬೋದು. ಎಕ್ಸಾಕ್ಟ್ಲಿ. ರೆಕಾರ್ಡಿಂಗ್ ಒಂದೇ ಸಲ, ಆದ್ರ ಪ್ಲೇ ಮಾಡೋದು 100 ಸಲ. ಹೌದು. ಆದ್ರೆ ನಾವು ನಮ್ಮ ಮೆದುಳಿನ ವಿಷಯದಲ್ಲಿ ತದ್ವಿರುದ್ಧವಾಗಿ ಮಾಡ್ತೀವಿ. ಹೇಗೆ? ಲೇಖಕರು ವಿವರಿಸೋ ಹಾಗೆ ಒಬ್ಬ ಸರಾಸರಿ ವಿದ್ಯಾರ್ಥಿ ಹೀಗ್ ಮಾಡ್ತಾನೆ. ಮೊದಲನೇ ದಿನ ಕ್ಲಾಸಲ್ಲಿ ಒಂದು ಪಾಠ ಕಲಿತಾನೆ. ಇದು ಮೊದಲ ರೆಕಾರ್ಡಿಂಗ್. ಸರಿ. ತಿಂಗಳ ಪರೀಕ್ಷೆ ಬಂದಾಗ ಅದೇ ಪಾಠವನ್ನ ಮತ್ತೆ ಮೊದಲಿಂದ ಓದ್ತಾನೆ. ಇದು 2ನೇ ರೆಕಾರ್ಡಿಂಗ್. ಓಕೆ. ಮಿಡ್ ಟರ್ಮ್ ಎಕ್ಸಾಮ್ ಬಂದಾಗ ಮತ್ತೊಮ್ಮೆ ರೆಕಾರ್ಡ್ ಮಾಡ್ತಾನೆ. ಫೈನಲ್ ಎಕ್ಸಾಮ್ ಬಂದಾಗ 4ನೇ ಸಲ ಅದೇ ಹಾಡನ್ನ ರೆಕಾರ್ಡ್ ಮಾಡಕ್ ಕೂರ್ತಾನೆ. ಒಂದ್ ನಿಮಿಷ. ಟೇಪ್ ರೆಕಾರ್ಡರಲ್ಲಿ ನಾವು ಮತ್ತೆ ರೆಕಾರ್ಡ್ ಮಾಡಿದ್ರೆ ಹಳೆ ರೆಕಾರ್ಡಿಂಗ್ ಹೋಗಿ ಹೊಸದು ಅದರ ಮೇಲೆ ಓವರ್ ರೈಟ್ ಆಗುತ್ತಲ್ವಾ? ಹೌದು. ಹಾಗಾದ್ರೆ ಮೆದುಳಲ್ಲೂ ಹಾಗೇನೇ ಆಗ್ಬೇಕಲ್ವಾ? ನಾವು ಪದೇ ಪದೇ ಓದಿದಾಗ ಹಳೇ ವೀಕ್ ಆಗಿರೋ ನೆನ್ಪು ಹೋಗಿ ಹೊಸ ಸ್ಟ್ರಾಂಗ್ ನೆನ್ಪು ಉಳಿಬೇಕಲ್ವಾ? ಇಲ್ಲಿಯೇ ಸಾಮಾನ್ಯ ಇಂಟ್ರೆಸ್ಟಿಂಗ್ ವಿಷಯ ಇರೋದು. ಮೆದುಳು ಟೇಪ್ ರೆಕಾರ್ಡರ್ ತರ ಕೆಲಸ ಮಾಡಲ್ಲ, ಅದು ಓವರ್ ರೈಟ್ ಮಾಡಲ್ಲ. ಅರೆ, ಹಾಗಾದ್ರೆ ಏನಾಗುತ್ತೆ? ನೀವು ಒಂದೇ ವಿಷಯವನ್ನ ಪದೇ ಪದೇ ಪುನಃ ಕಲಿತಾಗ ಮೆದುಳಲ್ಲಿ ಒಂದು ವಿಚಿತ್ರ ಪ್ರಕ್ರಿಯೆ ನಡೆಯುತ್ತೆ. ಹಳೇ ರೆಕಾರ್ಡಿಂಗ್ ಅಳಿಸು ಹೋಗೋ ಬದಲು ನಿಮ್ಮ ಮೆದುಳು ಒಂದೇ ವಿಷಯದ ಹಲವು ಪ್ರತಿಗಳನ್ನ, ಅಂದ್ರೆ ಮಲ್ಟಿಪಲ್ ವರ್ಷನ್ಸ್ ಅನ್ನ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನನ್ನ ಮೆದುಳಲ್ಲಿ ಒಂದೇ ಟಾಪಿಕ್ ಬಗ್ಗೆ 4 ಬೇರೆ ಬೇರೆ ಕಾಪಿಗಳು ಇರ್ತಾವ? ಇದು ಕೇಳಕ್ ಸರಿ ಅನಿಸ್ತಿಲ್ಲ. ಹೌದು, ಬಹುತೇಕ ಹಾಗೆ ಆಗೋದು. ನಿಜವಾಗಿ ಮೆದುಳಿನ ಒಳಗೇನಾಗುತ್ತೆ? ಪ್ರತಿಯೊಂದು ರೆಕಾರ್ಡಿಂಗ್ ಕೂಡ ಸ್ವಲ್ಪ ಬೇರೆ ಇರುತ್ತೆ. ಮೊದಲ ಸಲ ಕಲಿದಾಗ ಕೆಲವು ಪಾಯಿಂಟ್ಸ್ ಮುಖ್ಯ ಅನ್ಸಿರುತ್ತೆ. 2ನೇ ಸಲ ಓದಿದಾಗ ಬೇರೆ ಕೆಲವು ಅಂಶಗಳು ಗಮನಕ್ಕೆ ಬಂದಿರುತ್ತೆ. ಹೀಗೆ ಒಂದೇ ವಿಷಯದ 4-5 ಅಪೂರ್ಣ, ಸ್ವಲ್ಪ ಬೇರೆ ಬೇರೆ ತರ ಇರೋ ಕಾಪಿಗಳು ಮೆದುಳಲ್ಲಿ ಶೇಖರಣೆ ಆಗುತ್ತೆ. ಇದರಿಂದ ಆಗೋ ಸಮಸ್ಯೆ ಏನು? ಇದರ ಅನಾಹುತ ಗೊತ್ತಾಗೋದೇ ಪರೀಕ್ಷೆ ಟೈಮಲ್ಲಿ. ಹೇಗೆ? ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಾಗ ನಿಮ್ಮ ಮೆದುಳು ಕನ್ಫ್ಯೂಸ್ ಆಗುತ್ತೆ. ಈ ವಿಷಯದ ಬಗ್ಗೆ ನನ್ನ ಹತ್ರ 4 ರೆಕಾರ್ಡಿಂಗ್ ಇದೆ, ಮೊದಲನೇದನ್ನ ಪ್ಲೇ ಮಾಡ್ಲಾ? ಅಥವಾ ಪರೀಕ್ಷೆ ಮುಂದೆ ರಾತ್ರಿ ಓದಿದ್ದ 3ನೇದಾನ? ಅಥವಾ ಟೀಚರ್ ಹೇಳ್ಕೊಟ್ಟ 2ನೇದಾನ? ಓ ಮೈ ಗಾಡ್! ಈ ಆಂತರಿಕ ಗೊಂದಲ, ಈ ಹಿಂಜರಿಕೆಯಿಂದಾಗಿ ನಿಂಗೆ ಉತ್ತರ ಗೊತ್ತಿದ್ರೂ ಅದನ್ನ ಹೊರಗೆ ತರೋಕೆ ಟೈಮ್ ಬೇಕಾಗುತ್ತೆ. ನಿಜ. ಆತ್ಮವಿಶ್ವಾಸ ಕೂಡ ಕಮ್ಮಿ ಆಗುತ್ತೆ. ಎಕ್ಸಾಕ್ಟ್ಲಿ. ನಿಖರತೆ ಕೂಡ ಕಮ್ಮಿಯಾಗೋ ಸಾಧ್ಯತೆ ಇರುತ್ತೆ. ಅದ್ಭುತ. ಅಂದ್ರೆ ನಾವು ಹೆಚ್ಚು ತಯಾರಿ ಮಾಡ್ತಿದ್ದೀವಿ, ನಮ್ಮ ನಾಲೆಜ್ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದೀವಿ ಅಂತ ಅಂದ್ಕೊಂಡು ಎಕ್ಸಾಮ್ನಲ್ಲಿ ನಮಗೆ ನಾವೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ತಿದ್ದೀವಿ ಅಂತ ಆಯ್ತು. ಹೌದು. ಇದು ನಾನು ಯಾವತ್ತೂ ಯೋಚನೆ ಮಾಡದ ಒಂದು ಪರ್ಸ್ಪೆಕ್ಟಿವ್. ಹೌದು. ಲೇಖಕರು ಕೇಳೋ ಪ್ರಶ್ನೆ ತುಂಬಾನೇ ಚುರುಕಾಗಿದೆ.
ನಿಮಗೆ ಒಂದೇ ಮಾಹಿತಿಯ 5 ಗದ್ದಲದ ಅಪೂರ್ಣ ಪ್ರತಿಗಳು ಬೇಕಾ ಅಥವಾ ಒಂದೇ ಒಂದು ಸ್ಪಷ್ಟ ಪರಿಪೂರ್ಣ ಪ್ರತಿ ಬೇಕಾ? ಖಂಡಿತ ಒಂದೇ ಸ್ಪಷ್ಟವಾದ ಪ್ರತಿ ಬೇಕು. ಆದರೆ ದುರದೃಷ್ಟವಶಾತ್ ಹೆಚ್ಚಿನವರು ತಿಳಿಯದೆಯೇ ಮೊದಲನೇ ಆಯ್ಕೆಯನ್ನೇ ಆರಿಸ್ಕೊಳ್ತಾರೆ. ಇದು ನಿಜ. ನನಗೀಗ ನೆನ್ಪಾಗ್ತಿದೆ, ಕಾಲೇಜ್ನಲ್ಲಿ ಒಂದು ವಿಷಯವನ್ನ 5 ಸಲ ಓದಿದ್ದೆ. ಆದ್ರೆ ಪರೀಕ್ಷೆಯಲ್ಲಿ ಯಾವ ಪ್ಯಾರಾಗ್ರಾಫ್ ಯಾವ ಚಾಪ್ಟರ್ದು ಅನ್ನೋ ಕನ್ಫ್ಯೂಷನಲ್ಲೇ ಉತ್ತರ ಮರ್ತೋಯ್ತು. ನೋಡಿ, ಅದೇ ಆಗೋದು. ನೀವ್ ಹೇಳ್ತಿರೋದೀಗ ನನಗೆ ಕಂಪ್ಲೀಟಾಗಿ ಅರ್ಥ ಆಗ್ತಿದೆ. ಆದ್ರೆ ನಾವೆಲ್ಲರೂ ಯಾಕೆ ಈ ತಪ್ಪನ್ನ ಮಾಡ್ತೀವಿ? ಇದರಿಂದ ಏನಾದರೂ ಸೈಕಲಾಜಿಕಲ್ ಕಾರಣ ಇದೆಯಾ? ಖಂಡಿತ ಇದೆ. ಲೇಖಕರು ಇದರ ಹಿಂದಿನ ಮನೋವಿಜ್ಞಾನವನ್ನು ವಿಶ್ಲೇಷಣೆ ಮಾಡ್ತಾರೆ. ನಾವು ಹೀಗೆ ಮಾಡೋಕೆ ಮುಖ್ಯ ಕಾರಣ ನಮ್ಮಲ್ಲಿ ಆಳವಾಗಿ ಬೇರೂರಿರೋ ಕೆಲವು ತಪ್ಪು ನಂಬಿಕೆಗಳು. ಓಕೆ, ಯಾವುದದು? ಮೊದಲನೇದು, ಹೆಚ್ಚು ಓದಿದ್ರೆ ಹೆಚ್ಚು ನೆನ್ಪಿರುತ್ತೆ ಅನ್ನೋ ನಂಬಿಕೆ. ಅಂದ್ರೆ ಕ್ವಾಂಟಿಟಿ ಇದ್ರೆ ಕ್ವಾಲಿಟಿ ತಾನಾಗೆ ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಹೌದು, ಇದು ಒಂದು ರೀತಿ ಸೇಫ್ಟಿ ಫೀಲಿಂಗ್ ಕೊಡುತ್ತೆ ಅಲ್ವಾ? ನಾನು ಈ ಪಾಠವನ್ನ 4 ಸಲ ಓದಿದ್ದೀನಿ, ಸೋ ನನಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ನಮಗ್ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ನಿಖರವಾಗಿ. ಅದು ಕೇವಲ ಒಂದು ಭ್ರಮೆ. ಹಾಗಾದ್ರೆ ಎರಡನೇ ತಪ್ಪು ನಂಬಿಕೆ ಏನು? ಎರಡನೇದು, ಪುನರಾವರ್ತನೆ ಮಾಡೋದರಿಂದ ಜ್ಞಾನದ ಧ್ವನಿ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅನ್ನೋ ಕಲ್ಪನೆ. ವಾಲ್ಯೂಮ್? ಹೌದು. ನಾವು ನೆನಪನ್ನ ಒಂದು ಸ್ಪೀಕರ್ನ ವಾಲ್ಯೂಮ್ ತರ ನೋಡ್ತೀವಿ. ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಹಾಡು ಜೋರಾಗಿ ಕೇಳಿಸುತ್ತೆ, ಹಾಗೇನೆ ಹೆಚ್ಚು ಓದಿದ್ರೆ ನೆನಪು ಗಟ್ಟಿಯಾಗುತ್ತೆ ಅನ್ನೋ ತಪ್ಪು ತಿಳುವಳಿಕೆ ನಮ್ದು. ಅಂದ್ರೆ ಯಾವುದನ್ನ ಗಟ್ಟಿಯಾಗಿ ಕೂಗ್ತೀವೋ ಅದು ಹೆಚ್ಚು ಸತ್ಯ ಅನ್ನೋ ತರ. ಹೌದು. ಆದ್ರೆ ನೆನಪು ಹಾಗೆ ಕೆಲಸ ಮಾಡಲ್ಲ ಅಲ್ವಾ? ಖಂಡಿತ ಇಲ್ಲ. ಇಲ್ಲಿಯೇ ಲೇಖಕರು ಒಂದು ಮೂಲಭೂತ ಸತ್ಯವನ್ನ ಹೇಳ್ತಾರೆ. ನೆನಪಿನ ಶಕ್ತಿ ಧ್ವನಿ ಮೇಲೆ ಕೆಲಸ ಮಾಡಲ್ಲ. ಹಾಗಾದ್ರೆ ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ? ಅದು ಸ್ಪಷ್ಟತೆ ಮತ್ತು ರಚನೆ ಮೇಲೆ ಕೆಲಸ ಮಾಡುತ್ತೆ. ಓಕೆ, ಸ್ಪಷ್ಟತೆ ಮತ್ತು ರಚನೆ. ಹೌದು. ನಿಮ್ಮ ಮೆದುಳಲ್ಲಿ ಮಾಹಿತಿ ಎಷ್ಟು ಗಟ್ಟಿಯಾಗಿ ಕೂಗ್ತಿದೆ ಅನ್ನೋದಕ್ಕಿಂತ ಅದು ಎಷ್ಟು ಸ್ಪಷ್ಟವಾಗಿ ಮತ್ತು ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ ಅನ್ನೋದು 1000 ಪಾಲು ಮುಖ್ಯ. ವಾವ್! ಇದು ಒಂದು ಗದ್ದಲದ ಮಾರ್ಕೆಟ್ ಮತ್ತು ಒಂದು ಸುಸಜ್ಜಿತ ಲೈಬ್ರರಿ, ಇವೆರಡಕ್ಕೂ ಇರೋ ವ್ಯತ್ಯಾಸದ ಹಾಗೆ. ನಮಗೆ ಬೇಕಾಗಿರೋದು ಲೈಬ್ರರಿ, ಮಾರ್ಕೆಟ್ ಅಲ್ಲ. ವಾಹ್! ಇದು ಅತ್ಯಂತ ಪ್ರಮುಖ ಒಳನೋಟ. ಸರಿ, ಈ ತಪ್ಪನ್ನ ನಾನು ಇನ್ನು ಮುಂದೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಳ್ಳೆಯದು. ಹಾಗಾದ್ರೆ ಸರಿಯಾದ ದಾರಿ ಯಾವುದು? ಎಲ್ಲಿಂದ ಶುರು ಮಾಡಬೇಕು? ಲೇಖಕರು ಕೇವಲ ಸಮಸ್ಯೆಯನ್ನ ಹೇಳಿ ಸುಮ್ಮನಾಗಲ್ಲ. ಅವರು ಒಂದು ಕ್ಲಿಯರ್ ಆದ 3 ಹಂತದ ಪರಿಹಾರವನ್ನು ಸೂಚಿಸ್ತಾರೆ. ಓಕೆ. ಇದು ತುಂಬಾನೇ ಪ್ರಾಕ್ಟಿಕಲ್ ಮತ್ತು ಯಾರಾದರೂ ಫಾಲೋ ಮಾಡಬಹುದಾದ ವಿಧಾನ. ಹಾಗಾದ್ರೆ ಆ ಮೊದಲನೇ ಹಂತ ಯಾವುದು? ಮೊದಲನೇ ಹಂತ, ನಿಮ್ಗೆ ಈಗಾಗಲೇ ಏನು ತಿಳಿದಿದೆ ಎಂಬುದನ್ನು ನಿಖರವಾಗಿ ಗುರುತಿಸಿ. ಇದು ಫೌಂಡೇಶನ್. ಆದರೆ ಇಲ್ಲಿ ಒಂದು ಚಾಲೆಂಜ್ ಇದೆ. ನಮಗೇನ್ ಗೊತ್ತು, ಏನ್ ಗೊತ್ತಿಲ್ಲ ಅಂತ ನಾವೇ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದು ಕಷ್ಟ. ಹೌದು, ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ಳೋದು ಸುಲಭ. ಈ ಚಾಪ್ಟರ್ ನನಗ್ ಗೊತ್ತು ಅಂತ ಸುಮ್ನೆ ಅಂದ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಕರೆಕ್ಟ್. ಹಾಗಾದ್ರೆ ಇದನ್ನ ಸರಿಯಾಗಿ ಟೆಸ್ಟ್ ಮಾಡೋದು ಹೇಗೆ? ಅದಕ್ಕೆ ಲೇಖಕರು ಕೆಲವು ಸಿಂಪಲ್ ಟೆಸ್ಟ್ಗಳನ್ನ ಹೇಳ್ತಾರೆ. ಒಂದು ವಿಷಯ ಕೈಗೆತ್ಕೊಂಡಾಗ ಈ 3 ಪ್ರಶ್ನೆಗಳನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ. ಓಕೆ. ಮೊದಲನೆಯದು, ಪುಸ್ತಕ ಅಥವಾ ನೋಟ್ಸ್ ನೋಡದೆ ಈ ವಿಷಯವನ್ನ ಬೇರೆಯವರಿಗೆ ವಿವರಿಸೋಕೆ ನನ್ನಿಂದ ಸಾಧ್ಯನಾ? ಎರಡನೇದು, ಯಾವುದೇ ಅಳುಕಿಲ್ಲದೆ ಕಾನ್ಫಿಡೆನ್ಸ್ ಇಂದ ಇದರ ಮುಖ್ಯ ಅಂಶಗಳನ್ನ ನೆನಪಿಸ್ಕೊಳ್ಬೋದಾ? ಸರಿ. ಮೂರನೇದು, ಇದೇ ತರ ಇರೋ ಬೇರೆ ಕಾನ್ಸೆಪ್ಟ್ಗಳ ಜೊತೆ ಇದು ಕನ್ಫ್ಯೂಸ್ ಆಗದ ಹಾಗೆ ಇದನ್ನ ಕ್ಲಿಯರ್ ಆಗಿ ಬೇರ್ಪಡಿಸ್ಬೋದಾ? ಓಕೆ. ಈ 3 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸ್ಪಷ್ಟವಾಗಿ ಹೌದು ಅಂತ ಬಂದ್ರೆ ಮಾತ್ರ ಆ ವಿಷಯ ನಿಮ್ಗೆ ತಿಳಿದಿದೆ ಅಂತ ಅರ್ಥ. ಆಗೇನ್ ಮಾಡ್ಬೇಕು? ತಕ್ಷಣ ಆ ಪುಸ್ತಕವನ್ನ ಮುಚ್ಚಿ ಅದನ್ನ ಬದಿಗಿಡಿ. ಅದನ್ನ ಮತ್ತೆ ಓದೋ ಅಗತ್ಯ ಇಲ್ಲ. ಸರಿ, ಇದು ಮೊದಲ ಹಂತ. ತಿಳಿದಿರೋದನ್ನ ಗುರ್ತಿಸಿ ಪಕ್ಕಕ್ಕಿಡೋದು. ಮುಂದಿನ ಹಂತವೇನು? ಎರಡನೇ ಹಂತ, ಯಾವುದು ಬಿಟ್ಟೋಗಿದೆಯೋ ಅಥವಾ ಯಾವುದು ದುರ್ಬಲವಾಗಿದೆಯೋ ಅದರ ಮೇಲೆ ಮಾತ್ರ ಗಮನ ಹರಿಸಿ. ಅಂದ್ರೆ ಗ್ಯಾಪ್ಸ್ ಫಿಲ್ ಮಾಡೋದು. ಎಕ್ಸಾಕ್ಟ್ಲಿ. ನಿಮ್ಮ 100% ಟೈಮ್ ಮತ್ತು ಎನರ್ಜಿಯನ್ನ ಇವುಗಳ ಮೇಲೆ ಮಾತ್ರ ಖರ್ಚು ಮಾಡಿ. ಅವು ಯಾವುವು? ಅಸ್ಪಷ್ಟವಾಗಿರೋ ಕಾನ್ಸೆಪ್ಟ್ಗಳು, ಮರೆತುಹೋದ ಸಣ್ಣಪುಟ್ಟ ವಿಚಾರಗಳು, ಬೇರೆ ಬೇರೆ ವಿಷಯಗಳ ನಡುವಿನ ವೀಕ್ ಲಿಂಕ್ಸ್ ಮತ್ತು ಕನ್ಫ್ಯೂಷನ್ ಉಂಟುಮಾಡುವ ಸಾಮ್ಯತೆಗಳು. ಅಂದ್ರೆ ನಮ್ಮ ಜ್ಞಾನದ ಸರಪಳಿಯಲ್ಲಿ ಯಾವ ಕೊಂಡಿಗಳು ವೀಕ್ ಆಗಿವೆಯೋ ಅಥವಾ ತುಂಡಾಗಿವೆಯೋ ಅವುಗಳನ್ನ ಮಾತ್ರ ಹುಡುಕಿ ಸರಿ ಮಾಡ್ಬೇಕು. ಪರ್ಫೆಕ್ಟ್. ಇಡೀ ಸರಪಳಿಯನ್ನ ಮತ್ತೆ ಹೊಸದಾಗಿ ಕಟ್ತಾ ಕೂರ್ಬಾರ್ದು. ಅತ್ಯುತ್ತಮವಾಗಿ ಹೇಳಿದ್ರಿ. ನಿಜವಾದ ಕಲಿಕೆ ನಡೆಯೋದು ಇಲ್ಲಿಯೇ. ತಿಳಿದಿರೋದನ್ನ ಮತ್ತೆ ಓದೋದ್ರಲ್ಲಿ ಅಲ್ಲ, ತಿಳಿಯದಿರೋದನ್ನ ಕಲಿಯೋದ್ರಲ್ಲಿ. ಉದಾಹರಣೆಗೆ,
ಮ್ಯಾಥ್ಸಲ್ಲಿ ಒಂದು ಲೆಕ್ಕದ 4 ಸ್ಟೆಪ್ಸ್ ನಿಮ್ಗೆ ಗೊತ್ತಿದ್ದು 5ನೇ ಸ್ಟೆಪ್ಪಲ್ಲಿ ಕನ್ಫ್ಯೂಷನ್ ಇದ್ರೆ ನೀವು ಮೊದಲ 4 ಸ್ಟೆಪ್ಸನ್ನ ಮತ್ತೆ ಮತ್ತೆ ಮಾಡೋ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ 5ನೇ ಸ್ಟೆಪ್ ಮೇಲೆ ಫೋಕಸ್ ಮಾಡಬೇಕು. ಹೌದು. ಹಿಸ್ಟ್ರಿಯಲ್ಲಿ ಒಂದು ಯುದ್ಧದ ಕಾರಣಗಳು ಗೊತ್ತಿದ್ದು ಅದರ ಪರಿಣಾಮಗಳು ಮರ್ತೋಗಿದ್ರೆ ಕೇವಲ ಪರಿಣಾಮಗಳ ಮೇಲೆ ಕೆಲಸ ಮಾಡಿ. ಇದು ನಮ್ಮ ಸ್ಟಡಿ ಟೈಮ್ ಅನ್ನ ಹೆಚ್ಚು ಎಫಿಷಿಯಂಟ್ ಮಾಡುತ್ತೆ. ಸರಿ, 3ನೇ ಮತ್ತು ಕೊನೆಯ ಹಂತ ಯಾವುದು? 3ನೇ ಹಂತ ಪುನರಾವರ್ತನೆ, ರಿವಿಷನ್ ವನ್ನು ಬಳಸಿ ಪುನಃ ಕಲಿಯುವುದನ್ನಲ್ಲ, ರೀಲರ್ನಿಂಗ್. ಓ, ಇವೆರಡಕ್ಕೂ ವ್ಯತ್ಯಾಸ ಇದೆಯಾ? ತುಂಬಾನೇ ದೊಡ್ಡ ವ್ಯತ್ಯಾಸ ಇದೆ. ಲೇಖಕರು ಈ ಎರಡೂ ಪದಗಳ ನಡುವೆ ಸ್ಪಷ್ಟವಾದ ಗೆರೆಯನ್ನ ಎಳೆಯುತ್ತಾರೆ. ಇವೆರಡೂ ಒಂದೇ ಅಲ್ಲ. ಹೇಗೆ? ಪುನಃ ಕಲಿಯುವುದು ಅಂದ್ರೆ ಮತ್ತೆ ಪುಸ್ತಕವನ್ನ ಮೊದಲಿಂದ ಓದೋದು, ಮತ್ತೆ ನೋಟ್ಸ್ ಬರೆಯೋದು, ಅಂದ್ರೆ ಸುಮ್ನೆ ಮತ್ತೆ ರೆಕಾರ್ಡ್ ಬಟನ್ ಒತ್ತಿದ ಹಾಗೆ. ಇದು ಒಂದು ಪ್ಯಾಸಿವ್ ಪ್ರೋಸೆಸ್. ಓಕೆ. ಆದ್ರೆ ಪುನರಾವರ್ತನೆ ಅಂದ್ರೆ ಆಲ್ರೆಡಿ ಮೆದುಳಲ್ಲಿರೋ ಮಾಹಿತಿಯನ್ನ ಸಕ್ರಿಯವಾಗಿ ನೆನಪಿಸ್ಕೊಳ್ಳೋದು, ಅಂದ್ರೆ ಆಕ್ಟಿವ್ ರೀಕಾಲ್. ಆಕ್ಟಿವ್ ರೀಕಾಲ್. ಹೌದು. ಪುಸ್ತಕ ನೋಡದೆ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ಟ್ರೈ ಮಾಡೋದು, ಮನಸ್ಸಲ್ಲೇ ವಿಷಯವನ್ನ ಸಮ್ಮರೈಸ್ ಮಾಡ್ಕೊಳ್ಳೋದು, ಅಥವಾ ಬೇರೆಯವರಿಗೆ ಪಾಠ ಮಾಡೋದು. ಇದು ಒಂದು ರೀತಿಯಲ್ಲಿ ಮೆದುಳಿಗೆ ಪ್ಲೇ ಬಟನ್ ಒತ್ತಿ ರೆಕಾರ್ಡಿಂಗ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ದ ಹಾಗೆ. ಓ, ಈ ವ್ಯತ್ಯಾಸ ಇದೆಯಲ್ಲ, ಇದು ತುಂಬಾನೇ ಸೂಕ್ಷ್ಮ ಮತ್ತು ಶಕ್ತಿಯುತವಾಗಿದೆ. ಹೌದು. ಅಂದ್ರೆ ಪುನರಾವರ್ತನೆ ಅನ್ನೋದು ಮೆದುಳೊಳಗಿನ ಜ್ಞಾನವನ್ನ ಹೊರಗಡೆ ತಂದು ಟೆಸ್ಟ್ ಮಾಡೋದು. ಕರೆಕ್ಟ್. ಪುನಃ ಕಲಿಯೋದು ಅನ್ನೋದು ಹೊರಗಡೆಯಿಂದ ಮತ್ತೆ ಅದೇ ಇನ್ಫಾರ್ಮೇಶನ್ ಅನ್ನ ಮೆದುಳಿಗೆ ತುಂಬೋದು. ಹೌದು. ಮೊದಲನೇದು ಜಿಮ್ಮಲ್ಲಿ ವರ್ಕೌಟ್ ಮಾಡ್ದ ಹಾಗೆ, ಎರಡನೇದು ಸುಮ್ನೆ ಆ ವರ್ಕೌಟ್ ವಿಡಿಯೋ ನೋಡ್ದ ಹಾಗೆ, ಅಲ್ವಾ? ಪರ್ಫೆಕ್ಟ್. ಅದ್ಭುತವಾದ ಹೋಲಿಕೆ ಅದು. ಪುನರಾವರ್ತನೆ ಅಂದ್ರೆ ಆಕ್ಟಿವ್ ರೀಕಾಲ್ ನಿಮ್ಮ ಜ್ಞಾನದ ಕೊಂಡಿಗಳನ್ನ ಬಲಪಡಿಸುತ್ತೆ. ಆದ್ರೆ ಪುನಃ ಕಲಿಯೋದು ಹೊಸ ಗೊಂದಲಮಯ ಕೊಂಡಿಗಳನ್ನು ಸೃಷ್ಟಿ ಮಾಡುತ್ತೆ. ಸರಿ. ಆದ್ರಿಂದ ಒಮ್ಮೆ ಕಲಿತ ಮೇಲೆ ನಿಮ್ಮ ಗುರಿ ಪುನಃ ಕಲಿಯೋದಲ್ಲ, ಬದಲಿಗೆ ನಿಯಮಿತವಾಗಿ ಸಕ್ರಿಯವಾಗಿ ಪುನರಾವರ್ತನೆ ಮಾಡೋದು. ಹಾಗಾದ್ರೆ ಇವತ್ತಿನ ಚರ್ಚೆಯ ಪ್ರಮುಖ ಸಾರಾಂಶವನ್ನ ಹೀಗೆ ಹೇಳಬಹುದಾ? ಖಂಡಿತ. ದಕ್ಷ ಅಧ್ಯಯನ ಅನ್ನೋದು ನೀವು ಒಂದು ವಿಷಯವನ್ನ ಎಷ್ಟು ಸಲ ಓದ್ತೀರಾ ಅನ್ನೋದ್ರ ಮೇಲೆ ನಿಂತಿಲ್ಲ. ಹೌದು. ಬದಲಿಗೆ ಒಮ್ಮೆ ಕಲ್ತ ಮೇಲೆ ಆ ಜ್ಞಾನವನ್ನ ನಿಮ್ಮ ಮೆದುಳಿನಲ್ಲಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ವ್ಯವಸ್ಥಿತವಾಗಿ ಜೋಡಿಸಿಟ್ಕೊಂಡಿದ್ದೀರಾ ಮತ್ತು ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಹೊರಗೆ ತರಬಲ್ಲರಿ ಅನ್ನೋದ್ರ ಮೇಲೆ ನಿಂತಿದೆ. ಲೇಖಕರ ಮಾತಲ್ಲೇ ಹೇಳ್ಬೇಕಂದ್ರೆ, ಒಂದು ಸ್ಪಷ್ಟ ರೆಕಾರ್ಡಿಂಗ್ ಅನ್ನು ಕಾಪಾಡಿಕೊಳ್ಳಿ, ಹಲವು ಗದ್ದಲದ ರೆಕಾರ್ಡಿಂಗ್ಗಳನ್ನಲ್ಲ. ಹೌದು. ಇದು ಇವತ್ತಿನ ಚರ್ಚೆಯ ಅತ್ಯುತ್ತಮ ಸಾರಾಂಶ. ಇದು ಕೇವಲ ಸ್ಟಡಿ ಮೆಥಡ್ ಅನ್ನಷ್ಟೇ ಅಲ್ಲ, ನಾವು ನಾಲೆಜ್ ಅನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿಯೊಂದಿದೆ. ನಿಜ. ಇದು ನಮ್ಮ ಕಲಿಕೆಯ ಬಗ್ಗೆ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸುತ್ತೆ ಅಲ್ವಾ? ಖಂಡಿತ. ಮತ್ತು ಇದು ನನ್ನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಓ, ಏನು ಅದು? ನೋಡಿ, ಈ ಮೂಲವು ಶೈಕ್ಷಣಿಕ ಅಧ್ಯಯನದ ಮೇಲೆ, ಅಂದ್ರೆ ಅಕಾಡೆಮಿಕ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡುತ್ತೆ. ಹೌದು. ಆದರೆ ತಿಳಿದಿರುವುದನ್ನು ಪುನಃ ಕಲಿಯಬೇಡಿ ಅನ್ನೋ ಈ ತತ್ವವನ್ನ ನಾವು ಪಾಂಡಿತ್ಯ ಬಯಸೋ ಜೀವನದ ಬೇರೆ ಕ್ಷೇತ್ರಗಳಿಗೆ ಹೇಗೆ ಅನ್ವಯಿಸ್ಬೋದು? ಉದಾಹರಣೆಗೆ ಗಿಟಾರ್ ಕಲಿಯುವಾಗ ನಮ್ಗೆ ಆಲ್ರೆಡಿ ಚೆನ್ನಾಗಿ ಬಾರ್ಸಕ್ ಬರೋ ಸ್ವರಗಳನ್ನೇ ಮತ್ತೆ ಮತ್ತೆ ನುಡಿಸ್ತಾ ಟೈಮ್ ಕಳೀತೀವ, ಅಥವಾ ಕಷ್ಟಕರವಾದ ಹೊಸ ಸ್ವರಗಳ ಮೇಲೆ ಗಮನ ಹರಿಸ್ತೀವ? ಹೌದು, ಒಳ್ಳೆ ಪಾಯಿಂಟ್. ಕ್ರೀಡೆಯಲ್ಲಿ ನಮ್ಮ ಸ್ಟ್ರಾಂಗ್ ಪಾಯಿಂಟನ್ನೇ ಮತ್ತೆ ಮತ್ತೆ ಅಭ್ಯಾಸ ಮಾಡ್ತೀವ, ಅಥವಾ ನಮ್ಮ ವೀಕ್ನೆಸ್ ಅನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನಿಸ್ತೀವ? ನಮ್ಮ ದೌರ್ಬಲ್ಯಗಳನ್ನು ಗುರುತಿಸಿ ಸರಿಪಡಿಸೋ ಬದಲು ಈಗಾಗಲೇ ನಮಗೆ ಸುಲಭವಾಗಿ ಇರುವುದನ್ನೇ ಮಾಡ್ತಾ ನಾವು ಬೇರೆ ಎಲ್ಲೆಲ್ಲಿ ಸಮಯ ವ್ಯರ್ಥ ಮಾಡ್ತಿರ್ಬೋದು? ಇದು ಆಲೋಚಿಸಬೇಕಾದ ವಿಷಯ.